ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಿಹಾರ ವಿಧಾನಸಭಾ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಒಂದು ದೊಡ್ಡ ಮೇಜರ್ ಸರ್ಜರಿಯನ್ನು ನಾವು ಮಾಡ್ತೇವೆ ಅನ್ನುವ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಕೆಲವು ಪ್ರಭಾವಿ ನಾಯಕರಿಗೆ ರವಾನೆ ಮಾಡಿದೆಯಾ? ಇಂಥದ್ದೊಂದು ಮಾಹಿತಿ ದಿ ಪೋಸ್ಟ್ಗೆ ಲಭ್ಯ ಆಗ್ತಾ ಇದೆ. ಅಂದರೆ ಆ ಮೇಜರ್ ಸರ್ಜರಿಯ ರೀತಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಬರುವ ದಿನಗಳಲ್ಲಿ ನಾವು ಅದನ್ನು ಹೇಳ್ತೇವೆ. ಅದು KPCC ಅಧ್ಯಕ್ಷರ ಬದಲಾವಣೆಯೋ, ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆಯೋ, ಅಥವಾ ಸಚಿವ ಸಂಪುಟಕ್ಕೆ ಭರ್ಜರಿ ಸರ್ಜರಿಯೋ, ಅಥವಾ ಎಲ್ಲವೂ ಸೇರಿಸಿ ಒಟ್ಟಿಗೆ ಒಂದು ಪ್ಯಾಕೇಜಿನ ರೀತಿಯಲ್ಲಿ ಹೈಕಮಾಂಡ್ ಕರ್ನಾಟಕಕ್ಕೆ ಕೊಡುತ್ತೋ, ಇವೆಲ್ಲ ವಿದ್ಯಮಾನಗಳು ಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ, ಕಾಂಗ್ರೆಸ್ ರಾಜಕಾರಣಕ್ಕೆ ಭರ್ಜರಿ ರಂಗು ತುಂಬಲಿವೆ. ಅಂದರೆ ಹಾಗಾದರೆ ಮುಂದೇನು? ಇದು ಪ್ರಶ್ನೆ. ಅಂದರೆ ಸದ್ಯಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡುವ ಸುಳಿವನ್ನು ಹೈಕಮಾಂಡು ಇದೀಗ ಕದನ ನಿರತ ಗುಂಪುಗಳಿಗೆ ಕೊಟ್ಟಿದೆಯಾ ಅನ್ನುವಂತಹ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಿದೆ. ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂತ್ರನ ಸ್ನೇಹಿತರೆ, ಗೆಳೆಯರೆ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಹೋಗಿ ಇನ್ನೇನು ಸಿಡಿಯುತ್ತೆ ಅನ್ನುವ ಹಂತದಲ್ಲಿದ್ದ ಕ್ಷಣದಲ್ಲಿ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕಿದೆ. ನಿನ್ನೆ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಮಾತನಾಡಿದ ರೀತಿ, ಅವರು ಕಳಿಸಿದ ಸಂದೇಶ, ಅವರು ಹೇಳಿದ ಶಬ್ದಗಳು, ಇವೆಲ್ಲವನ್ನು ಗಮನಿಸಿದಾಗ ಖಂಡಿತ ಅನಿಸುತ್ತೆ ಇದು ಒಂದು ಕಾರ್ಯತಂತ್ರದ ಒಂದು ಭಾಗ. ಈ ಸುದ್ದಿಗೋಷ್ಠಿ ಸಿದ್ದರಾಮಯ್ಯ ಅವರ ರಾಜಕೀಯ ತಂತ್ರದ ಒಂದು ಭಾಗ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಒಂದು ಚೇಂಜ್ ಆಫ್ ಲೀಡರ್ಶಿಪ್, ನಾಯಕತ್ವ ಬದಲಾವಣೆಯ ಬಗ್ಗೆ ಸುಳಿವು ಸಿಕ್ಕಿ ಒಂದು ರೀತಿಯಲ್ಲಿ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟು ಅಭಿಪ್ರಾಯ ರೂಪಿಸುವ ಯತ್ನವ ಎನ್ನುವುದು ಒಂದು ವಿಶ್ಲೇಷಣೆ. ಎರಡನೇದು, ನಾನು ಅಧಿಕಾರವನ್ನು ಬಿಟ್ಟುಕೊಡಲ್ಲ ಅನ್ನುವಂತಹ ಸಂದೇಶವನ್ನು ಹೈಕಮಾಂಡಿಗೆ ಮತ್ತು ಎದುರಾಳಿ ಕ್ಯಾಂಪಿಗೆ ಕಳಿಸುವ ಯತ್ನ, ಇದು ಕೂಡ ಒಂದು ವಿಶ್ಲೇಷಣೆ. ಅಂದರೆ ಅವ್ರು ಹೇಳ್ತಾರೆ, ಶಾಸಕಾಂಗ ಸಭೆಯಲ್ಲಿ ನಾನು ಗೆದ್ದಿದ್ದೇನೆ, DK ಅವರಿಗೆ ಅಷ್ಟು ಬಹುಮತ ಇರಲಿಲ್ಲ ಅನ್ನುವ ಮಾತನ್ನು ಒಂದು ಸಂದರ್ಶನದಲ್ಲಿ ಅವರು ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ನಾನು ಲೆಜಿಟಮೇಟ್ ಆಗಿ ಆಯ್ಕೆ ಆದಂತಹ ಚೀಫ್ ಮಿನಿಸ್ಟರ್ ಅನ್ನೋ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಯತ್ನ ನಡೆಸಿದ್ರು ಅನ್ನೋದು. ಅಂದರೆ ಅವರಿಗೆಲ್ಲೋ ಒಂದು ಕಡೆ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನುವ ಸುಳಿವು ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ ನಿಶ್ಚಿತವಾಗಿ. ಯಾಕೆಂದರೆ ಅಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸ್ತಿದ್ದಾಗೇನೆ ಅವರ ಬೆಂಬಲಿಗ ಶಾಸಕರು ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸಿ ಅಲ್ಲಿ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅನ್ನೋದನ್ನು ಅವರು ಒತ್ತಾಯ ಮಾಡಿ ಹೇಳೋದಕ್ಕೂ ಮನವಿ ಮಾಡೋದಕ್ಕೂ ಇವೆಲ್ಲವನ್ನ ಗಮನಿಸಿದರೆ ಒಂದು ಪ್ಯಾಕೇಜ್, ಒಂದು ಕಾರ್ಯತಂತ್ರದ ಪ್ಯಾಕೇಜ್ ಅನ್ನೋದು ನಮಗೆ ವ್ಯಕ್ತ ಆಗುತ್ತೆ. ಹೀಗಾಗಿ ಇದು ವಿದ್ಯಮಾನ ಹೀಗೆ ಬಿಟ್ಟರೆ ಕಷ್ಟ ಆಗುತ್ತೆ ಅಂತೇಳಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಇದಕ್ಕೆ ಬ್ರೇಕ್ ಹಾಕಿದೆ, ಕದನ ವಿರಾಮವನ್ನು ಘೋಷಣೆ ಮಾಡಿದೆ ಅನ್ನುವ ಮಾಹಿತಿ ನನಗೆ ಲಭ್ಯ ಆಗ್ತದೆ. ಇವತ್ತು ದೆಹಲಿಯಿಂದ ಬಂದಂತಹ DK ಶಿವಕುಮಾರ್ ಏರ್ಪೋರ್ಟಲ್ಲಿ ಕೇಳಿದಾಗ ಅಲ್ಲೂ ಕೂಡ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಅವರ ಪ್ರತಿಕ್ರಿಯೆ ನೋಡೋಣ. ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಲೇ ಎಲ್ಲ ಉತ್ತರ ಇದೆ, ಎಲ್ಲ ಮಾತುಗಳಲ್ಲೇ ಎಲ್ಲ ತರದ್ದು ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ, ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ CM ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೀವಿ. ಅದು ಬಿಟ್ಟರೆ ನಾನು ಯಾವುದಕ್ಕೂ KPCC ಆಫೀಸ್ ಹತ್ರ ಬಂದು ನೋಡಿದಾಗಲೂ ಅದ್ರ ಬಗ್ಗೆ ಮಾತಾಡೋದಕ್ಕಾಗ ಆ ಪ್ರತಿಕ್ರಿಯೆ ಕೂಡ ನೋಡೋಣ. ಯಾರು ನೋಡಿದೆ ನಾನು, ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ಈಗ TV9 ಯಾವುದು ರಿಪೋರ್ಟ್ಸಲ್ಲಿ ನೋಡಿದೆ. ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಇನ್ನು ದೆಹಲಿನಲ್ಲಿ ನಿನ್ನೆ ಸ್ಫೋಟಗೊಂಡಿದ್ದ CM ಇವತ್ತು ತಾಳ್ಮೆಯಿಂದ ಇದ್ರು. ಇಲ್ಲ, ನಾನು ನಿಗಮ ಮಂಡಳಿ ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ವಿ ಅಂದಷ್ಟೇ ಚುಟುಕಾಗಿ ಅವರು ಮಾತಾಡಿದ್ರು, ಬೇರೆ ಏನು ಮಾತಾಡಲಿಲ್ಲ. ಅಂದರೆ ಈ ರಿಯಾಕ್ಷನ್ಸನ್ನು ನಾವು ನೋಡಿದಾಗ ನಮಗೆ ಕದನ ವಿರಾಮದ ಘೋಷಣೆ ಆಗಿದೆಯಾ ಅನ್ನೋದು ನಮಗೆ ನಿಖರವಾಗಿ ಗೊತ್ತಾಗುತ್ತೆ. ಕದನ ವಿರಾಮ ಹೈಕಮಾಂಡ್ ಹೇಳಿದೆ, ಅದು ಕದನ ವಿರಾಮವಾಗಿ ಮುಂದುವರಿಯುತ್ತಾ ಅನ್ನೋದು ನೆಕ್ಸ್ಟ್ ಗೊತ್ತಾಗುತ್ತೆ.
ನಮಗೆ ಗೊತ್ತಾಗಿರುವ ಬಲ್ಲ ಮೂಲಗಳ ಪ್ರಕಾರ ಒಂದು ಬಿಹಾರ ಚುನಾವಣೆಯವರೆಗೆ ಕಾಯಿರಿ. ಬಿಹಾರ ಚುನಾವಣೆಯ ಮೇಲೆ ಕರ್ನಾಟಕದ ಆಂತರಿಕ ಕದನ ಪರಿಣಾಮ ಬೀರಬಾರದು. ಯಾಕೆಂದ್ರೆ ಹಿಂದುಳಿದ ವರ್ಗದವರೇ ಹೆಚ್ಚು ಸಂಖ್ಯೆಯಲ್ಲಿ ಒಂದು ನಿರ್ಣಾಯಕ ಮತದಾರರಿರುವಂತಹ ಬಿಹಾರದ ರಾಜಕಾರಣ ರಾಷ್ಟ್ರ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ, ವಿಶೇಷವಾಗಿ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುತ್ತೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ನಾವು ಬದಲಾಯಿಸ್ತೇವೆ ಅನ್ನುವಂತಹ ಒತ್ತಡ, ಚಟುವಟಿಕೆ, ಪ್ರಯತ್ನ ಎಲ್ಲವೂ ಕೂಡ ಬಿಹಾರ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಂದು ಕಾರ್ಯತಂತ್ರದ ಮೇಲೆ ನೆಗೆಟಿವ್ ಆದಂತಹ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಹಿಂದುಳಿದ ವರ್ಗದವರ ಬಗ್ಗೆ ಇಲ್ಲಿ ಬಿಹಾರದಲ್ಲಿ ಮಾತಾಡ್ತಾರೆ, ಅಲ್ಲಿ ಹಿಂದುಳಿದ ವರ್ಗಗಳ CM ಚೇಂಜ್ ಮಾಡ್ತಾರೆ ಅನ್ನುವಂತಹ ಆರೋಪ ಬರುತ್ತೆ. ಆದ್ದರಿಂದ ಆ ಚುನಾವಣೆ ಮುಗಿಯುವವರೆಗೂ ಕಾಯಿರಿ ಎನ್ನುವ ಸ್ಪಷ್ಟ ಸಂದೇಶವನ್ನ ಕರ್ನಾಟಕ ರಾಜ್ಯದ ಕದನ ನಿರತ ಬಣಗಳಿಗೆ ಕೊಡಲಾಗಿದೆ. ಮುಖ್ಯಮಂತ್ರಿಗೂ ಗೊತ್ತು, DK ಶಿವಕುಮಾರ್ ಅವರಿಗೂ ಗೊತ್ತು. ಹೀಗಾಗಿ ಇದೀಗ ಈ ಗುಂಪುಗಳಲ್ಲಿ ಕೆಲವರು ತಮ್ಮ ಸ್ಥಾನ ಭದ್ರತೆಗಾಗಿ ನಡೆಸಿರುವಂತಹ ಯತ್ನವೂ ಕೂಡ ಆಗಿದೆ ಅನ್ನೋದನ್ನ ನಾನಿಲ್ಲಿ ದಾಖಲು ಮಾಡೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ ಅಂತ ಅನ್ಕೊಂಡ್ರೂ, ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದೆ ಅಂತ ಅನ್ಕೊಂಡ್ರೂ ಕೂಡ ಕೆಲವು ಸರಿ ಕಾಂಗ್ರೆಸ್ ಅಲ್ಲಿ ಹೇಗಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಆಲ್ರೆಡಿ 2 ಬಣಗಳ ನಡುವಿನ ಮುಸುಕಿನ ಗುದ್ದಾಟ ನಡೆದಿರೋದ್ರಿಂದ ಅದು ಕೆಲವು ಸರಿ ನಿಯಂತ್ರಣ ಮೀರಿ ಹೇಗೆ ಸಿಡಿದು ಬಿಡುತ್ತೋ ಅನ್ನೋದು ಕೂಡ ನಮಗೆ ಹೇಳೋದಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.